EPS 95 ಪಿಂಚಣಿ ಹೆಚ್ಚಳ 2025 ಜೂನ್ನಲ್ಲಿ ಪ್ರತಿ ತಿಂಗಳು ರು. 7,500 ಪ್ರಸ್ತಾಪಿತ ಕನಿಷ್ಠ ಪಿಂಚಣಿ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮನ್ನು ಗಮನಾರ್ಹವಾಗಿ ಪರಿಷ್ಕರಿಸಲು ಪರಿಗಣಿಸುತ್ತಿದೆ. ಇದರಡಿಯಲ್ಲಿ ಕನಿಷ್ಠ ಮಾಸಿಕ ಪಿಂಚಣಿಯನ್ನು ರು. 1,000ದಿಂದ ರು. 7,500ವರೆಗೆ ಹೆಚ್ಚಿಸುವ ಪ್ರಸ್ತಾಪವನ್ನು ಮಾಡಲಾಗಿದೆ. ಈ ಬದಲಾವಣೆಯು ಭಾರತದ 7.8 ಮಿಲಿಯನ್ ಪಿಂಚಣಿದಾರರ ಆರ್ಥಿಕ ಸುಧಾರಣೆಗೆ ನೆರವಾಗಬಹುದು. ಪ್ರಸ್ತಾಪಿತ EPS 95 ಪಿಂಚಣಿ ಹೆಚ್ಚಳದ ವಿಶೇಷತೆ ವಿವರಗಳು ಈ ರೀತಿ ಇವೆ. ಹಿನ್ನೆಲೆ ಪಿಂಚಣಿ ಸುಧಾರಣೆ ಅಗತ್ಯ. 1995ರಲ್ಲಿ ಜಾರಿಗೆ ಬಂದ EPS 95 ಯೋಜನೆಯು ಸಂಘಟಿತ ಕ್ಷೇತ್ರದ ನೌಕರರಿಗೆ ಪಿಂಚಣಿ ಸೌಲಭ್ಯ ನೀಡುತ್ತದೆ. ಆದರೆ 2014ರಿಂದ ಕನಿಷ್ಠ ಪಿಂಚಣಿ ರು. 1,000 ಆಗಿದೆಯೇ ಉಳಿದಿದೆ. ಮಹಾಸಂಗಾತಿ ಮತ್ತು ಜೀವನ ವೆಚ್ಚ ಹೆಚ್ಚಾದ ಕಾರಣ ಈ ಮೊತ್ತವು ನಿವೃತ್ತರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಲು ಸಾಕಾಗುತ್ತಿಲ್ಲ. ಪಿಂಚಣಿ ಹೆಚ್ಚಳದ ಪ್ರಮುಖ ಕಾರಣಗಳು: ಮಹಂಗಾತಿ ಮತ್ತು ಜೀವನ ವೆಚ್ಚ. 2014ರಿಂದ 2025ರವರೆಗೆ ಹಣದ ಮೌಲ್ಯ ಕುಗ್ಗಿದ್ದು ಪ್ರಸ್ತುತ ಪಿಂಚಣಿ ಅಸಮರ್ಪಕವಾಗಿದೆ. ಪಿಂಚಣಿದಾರರ ಹೋರಾಟ. EPS 95 ರಾಷ್ಟ್ರೀಯ ಆಂದೋಲನ ಸಮಿತಿ ನಿವೃತ್ತರ ಜೀವಮಾನ ಸುಧಾರಣೆಗಾಗಿ ಹೆಚ್ಚಿನ ಪಿಂಚಣಿ ಬೇಡಿಕೆ ಮಾಡಿದೆ. ಸರ್ಕಾರದ ಪರಿಶೀಲನೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗಿನ ಸಭೆಗಳಲ್ಲಿ ಈ ಪ್ರಸ್ತಾಪವನ್ನು ಪರಿಗಣಿಸಲಾಗುತ್ತಿದೆ. ಪಿಂಚಣಿ ಹೆಚ್ಚಳದ ಪ್ರಸ್ತಾಪಿತ ವೈಶಿಷ್ಟ್ಯಗಳು: ಕನಿಷ್ಠ ಮಾಸಿಕ ಪಿಂಚಣಿ ರು. 7,500. ದ್ರವ್ಯಾಶನ ಭತ್ಯೆ DA ಕೇಂದ್ರ ಸರ್ಕಾರದ ದರಗಳಿಗೆ ಅನುಗುಣವಾಗಿ ಸೇರಿಸಲಾಗುವುದು. ಲಾಭಾನ್ವಿತರು. ಸುಮಾರು 7.8 ಮಿಲಿಯನ್ EPS 95 ಪಿಂಚಣಿದಾರರು. ಅನುಷ್ಠಾನ ಸಮಯ ಘೋಷಣೆ ಬಾಕಿ ಚರ್ಚೆಗಳು ನಡೆಯುತ್ತಿವೆ. ಹೋಲಿಕೆ. EPS 95 ಮತ್ತು ಇತರ ಪಿಂಚಣಿಯ ಯೋಜನೆಗಳ ಬಗ್ಗೆ ಹೋಲಿಕೆ ಈ ರೀತಿಯಾಗಿದೆ. ಅನುಷ್ಠಾನದ ಪರಿಗಣನೆಗಳು. ಆರ್ಥಿಕ ಪರಿಣಾಮ. ಈ ಹೆಚ್ಚಳಕ್ಕೆ ಹೆಚ್ಚಿನ ಹಣಕಾಸು ಅಗತ್ಯ. 2023-24ರಲ್ಲಿ ಸರ್ಕಾರವು ರು. 1,223 ಕೋಟಿ EPS 95 ಪಿಂಚಣಿಗೆ ವಿನಿಯೋಗಿಸಿತು. ಹೊಸ ಪಿಂಚಣಿ ರಚನೆಗೆ EPFO ವ್ಯವಸ್ಥೆಯನ್ನು ನವೀಕರಿಸಬೇಕಾಗುತ್ತದೆ. ಶಾಸಕೀಯ ಅನುಮೋದನೆ. ಕೇಂದ್ರ ನ್ಯಾಸಿಗರ ಮಂಡಳಿ ಮತ್ತು ಸಂಸತ್ತಿನ ಅನುಮೋದನೆ ಅಗತ್ಯವಿರಬಹುದು. ಸಾರ್ವಜನಿಕ ಮತ್ತು ತಜ್ಞರ ಅಭಿಪ್ರಾಯ. ಪಿಂಚಣಿದಾರರ ದೃಷ್ಟಿಕೋನ. ಹೆಚ್ಚಿನ ಪಿಂಚಣಿಯನ್ನು ಆರ್ಥಿಕ ಸ್ಥಿರತೆಗೆ ಅಗತ್ಯವೆಂದು ಪರಿಗಣಿಸಲಾಗುತ್ತಿದೆ. ಆರ್ಥಿಕ ತಜ್ಞರು ಪಿಂಚಣಿ ನಿಧಿಯ ಸುಸ್ಥಿರತೆ ಕಾಪಾಡಿಕೊಳ್ಳುವುದರೊಂದಿಗೆ ಹೆಚ್ಚಳವನ್ನು ಸಮತೋಲನಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.